ಒಂದು ದೇಶ ಎರಡು ಖಂಡಗಳಲ್ಲಿ ವಿಸ್ತರಿಸಿದೆ. ಒಂದು ಕಡೆ ಯುರೋಪ್, ಇನ್ನೊಂದು ಕಡೆ ಏಷ್ಯಾ. ಇದು ಕೇವಲ ಭೌಗೋಳಿಕ ವಿಶೇಷತೆಯಲ್ಲ, ಇದು ಶತಮಾನಗಳ ಇತಿಹಾಸ, ಸಾಮ್ರಾಜ್ಯಗಳ ಉದಯ ಮತ್ತು ಪತನಕ್ಕೆ ಸಾಕ್ಷಿಯಾಗಿದೆ. ಒಟ್ಟಮನ್ ಸಾಮ್ರಾಜ್ಯದ ಶಕ್ತಿ, ಇಸ್ಲಾಮಿಕ್ ಸಂಸ್ಕೃತಿ ಮತ್ತು ಆಧುನಿಕ ರಾಜಕೀಯ, ಈ ಎಲ್ಲವೂ ಒಂದೇ ದೇಶದಲ್ಲಿ ಕಾಣಬಹುದಾಗಿದೆ. ಅದುವೇ ಟರ್ಕಿ ದೇಶ. ನಿಮಗೆ ಗೊತ್ತಾ, ಈ ದೇಶವು ಇಂದಿಗೂ ಜಗತ್ತಿನ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ವೀಕ್ಷಕರೇ, 5 ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಟರ್ಕಿ ದೇಶದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಟರ್ಕಿಯ ಭೂಗೋಳ. ಟರ್ಕಿ ಒಂದು ವಿಶಿಷ್ಟ ದೇಶವಾಗಿದೆ. ಇದು 2 ಖಂಡಗಳಲ್ಲಿ ಭಾಗಿಯಾಗಿದೆ. ಯುರೋಪ್ನಲ್ಲಿ 3%, ಏಷ್ಯಾದಲ್ಲಿ 97% ಭೂಗೋಳ ಹಂಚಿಕೊಂಡಿದೆ ಮತ್ತು ಮಧ್ಯದಲ್ಲಿ ಬೋಸ್ಟರಸ್ ಸಮುದ್ರ ಮಾರ್ಗ. ಇದು ಜಗತ್ತಿನ ಅತ್ಯಂತ ಪ್ರಮುಖ ಜಲಮಾರ್ಗಗಳಲ್ಲಿ ಒಂದಾಗಿದೆ. ಟರ್ಕಿ ದೇಶದ ನೆರೆ ದೇಶಗಳು: ಗ್ರೀಸ್, ಬಲ್ಗೇರಿಯಾ, ಸಿರಿಯಾ ಮತ್ತು ಇರಾಕ್. ಟರ್ಕಿ ದೇಶದ ಸಮುದ್ರಗಳು: ಬ್ಲ್ಯಾಕ್ ಸಿ ಮತ್ತು ಮೆಡಿಟೇರಿಯನ್ ಸಿ ಆಗಿದೆ. ಟರ್ಕಿ ದೇಶದ ಹವಾಮಾನ: ಟರ್ಕಿಯು ಕರಾವಳಿ ಭಾಗದಲ್ಲಿದೆ. ಇಲ್ಲಿ ಕಠಿಣ ಚಳಿಗಾಲವನ್ನು ಕಾಣಬಹುದು. ಟರ್ಕಿ ದೇಶದ ರಾಜಧಾನಿ ಇಸ್ತಾನ್ಬುಲ್ ಆಗಿದೆ. ಇದು ಪ್ರಮುಖ ವ್ಯಾಪಾರ ಮತ್ತು ರಾಜಕೀಯ ಕೇಂದ್ರವಾಗಿದೆ. ಟರ್ಕಿ ದೇಶದ ಪ್ರಾಚೀನ ಇತಿಹಾಸ: ಟರ್ಕಿಯ ಭೂಮಿಯಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇಂಟೆಂಟ್ ನಾಗರಿಕತೆ 1600 BCಯಲ್ಲಿ ಸ್ಥಾಪನೆಯಾಗಿತ್ತು ಮತ್ತು ಗ್ರೀಕರ ಕಾಲವಾಗಿತ್ತು. ರೋಮನ್ ಸಾಮ್ರಾಜ್ಯವಾಯಿತು. ನಂತರ ಇದು ಬೈಜಾಂಟಿಯನ್ ಸಾಮ್ರಾಜ್ಯವಾಗಿತ್ತು. ಇದು ಕ್ರಿಶ್ಚಿಯನ್ ಧರ್ಮದ ಪ್ರಮುಖ ಕೇಂದ್ರವಾಗಿತ್ತು. 1453ರಲ್ಲಿ ಒಂದು ಘಟನೆ ನಡೆಯಿತು. ಅದರಲ್ಲಿ ಒಟ್ಟಮನ್ ಸೈನ್ಯವು ನಗರವನ್ನು ಜಯಿಸಿತು. ಒಟ್ಟಮನ್ ಸಾಮ್ರಾಜ್ಯವು ವಿಶ್ವದ ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಇದು ಕೂಡ ಒಂದು. ಒಟ್ಟಮನ್ ಸಾಮ್ರಾಜ್ಯವು 1299ರಲ್ಲಿ ಸ್ಥಾಪನೆಯಾಗಿತ್ತು. ಅದರ ಸ್ಥಾಪಕರು ಓಸ್ಮಾನ್ 600 ವರ್ಷಗಳ ಕಾಲ ಆಡಳಿತ ಮಾಡಿತ್ತು. ಈ ಸಾಮ್ರಾಜ್ಯವು ಯುರೋಪ್ ಮತ್ತು ಏಷ್ಯಾ, ಆಫ್ರಿಕಾ ಭಾಗಗಳನ್ನು ನಿಯಂತ್ರಿಸಿತ್ತು. ಒಟ್ಟಮನ್ ಸಾಮ್ರಾಜ್ಯದ ಪ್ರಮುಖ ವೈಶಿಷ್ಟ್ಯಗಳು: ಬಲವಾದ ಸೈನ್ಯ ಮತ್ತು ಇಸ್ಲಾಮಿಕ್ ಆಡಳಿತ. ಕಲಾ ಮತ್ತು ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಆದ್ಯತೆ ದೊರೆಯುತ್ತಿತ್ತು. ಆದರೆ ನಂತರ ಒಟ್ಟಮನ್ ಸಾಮ್ರಾಜ್ಯವು ನಿಧಾನವಾಗಿ ಕುಸಿತಗೊಳ್ಳಲು ಆರಂಭವಾಯಿತು. ಒಟ್ಟಮನ್ ಸಾಮ್ರಾಜ್ಯದ ಪತನ: ಮೊದಲ ವಿಶ್ವ ಯುದ್ಧದಲ್ಲಿ ಟರ್ಕಿ ಜರ್ಮನಿಯ ಜೊತೆ ಸೇರಿ ಯುದ್ಧದಲ್ಲಿ ಒಟ್ಟಮನ್ ಸಾಮ್ರಾಜ್ಯವನ್ನು ಸೋಲಿಸಿತು. ನಂತರ ಟರ್ಕಿಯು ತುಂಡಾಗಿ ಹಂಚುವ ಪರಿಸ್ಥಿತಿ ಉಂಟಾಯಿತು. ಇದೇ ಸಮಯದಲ್ಲಿ ಒಬ್ಬ ನಾಯಕ ಹುಟ್ಟಿದ. ಅವರೇ ಮುಸ್ತಫಾ ಕೆಮಾಲ್ ಅಟಾಟರ್ಕ್. ಇವರನ್ನು ಟರ್ಕಿಯ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ. 1923ರಲ್ಲಿ ಹೊಸ ಟರ್ಕಿ ಸ್ಥಾಪನೆಯಾಯಿತು. ನಂತರ ದೊಡ್ಡ ಬದಲಾವಣೆಗಳನ್ನು ಟರ್ಕಿ ಕಂಡಿತು. ಧರ್ಮ ಮತ್ತು ಸರ್ಕಾರ ಬೇರ್ಪಡೆ. ಪಾಶ್ಚಾತ್ಯ ಶೈಲಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಧಾರಣೆಯಾಯಿತು. ಟರ್ಕಿ ಒಂದು ಆಧುನಿಕ ರಾಷ್ಟ್ರವಾಗಿ ರೂಪುಗೊಂಡಿತು. ಟರ್ಕಿಯ ರಾಜಧಾನಿ ಇಸ್ತಾನ್ಬುಲ್ ಸಂಸ್ಕೃತಿಯ ಕೇಂದ್ರ ಬಿಂದುವಾಗಿ ಬದಲಾಯಿತು. ಇದು 2 ಖಂಡಗಳಲ್ಲಿ ಇದೆ ಮತ್ತು ಇದು ಈಗಿನ ಇತಿಹಾಸ ಮತ್ತು ಆಧುನಿಕತೆಗೆ ಸಾಕ್ಷಿಯಾಗಿದೆ. ಇಸ್ತಾನ್ಬುಲ್ನ ಪ್ರಮುಖ ಸ್ಥಳಗಳು: ಹಾಯಾ ಸೋಫಿಯಾ, ಗ್ರ್ಯಾಂಡ್ ಬಜಾರ್ ಮತ್ತು ಬ್ಲೂ ಮಸೀದಿ. ಇದು ಪ್ರವಾಸಿಗರ ಸ್ವರ್ಗವಾಗಿದೆ. ಟರ್ಕಿ ದೇಶದ ಜಾಗತಿಕ ಸಂಬಂಧಗಳು: ಅಮೆರಿಕ ಜೊತೆ ಟರ್ಕಿ ಒಳ್ಳೆ ಸಂಬಂಧ ಹೊಂದಿದೆ. ರಷ್ಯಾ ಜೊತೆ ಸಹಕಾರ ಪಡೆಯುತ್ತದೆ. ಟರ್ಕಿ ಯುರೋಪ್ ಜೊತೆ ಮಾತುಕತೆಯಲ್ಲಿದೆ. ಟರ್ಕಿ ದೇಶದ ರಾಜಕೀಯ ವ್ಯವಸ್ಥೆ: ಟರ್ಕಿ ಒಂದು ಪ್ರೆಸಿಡೆನ್ಷಿಯಲ್ ರಿಪಬ್ಲಿಕ್ ದೇಶ. ಇಲ್ಲಿ ಪ್ರಧಾನಿ ಇಲ್ಲ. ದೇಶವನ್ನು ನೇರವಾಗಿ ರಾಷ್ಟ್ರಪತಿಗಳು ನೋಡಿಕೊಳ್ಳುತ್ತಾರೆ. ಪ್ರಸ್ತುತ ನಾಯಕತ್ವ: ರಿಸೆಪ್ ತಯ್ಯಿಪ್ ಎರ್ಡೋಗಾನ್. ಇವರು 2003ರಿಂದ ಪ್ರಮುಖ ನಾಯಕರಾಗಿದ್ದಾರೆ. ಮೊದಲು ಪ್ರಧಾನಿ, ನಂತರ ರಾಷ್ಟ್ರಪತಿ. ಈಗ ಅತ್ಯಂತ ಶಕ್ತಿಶಾಲಿ ನಾಯಕರಾಗಿದ್ದಾರೆ. ಟರ್ಕಿಯಲ್ಲಿ 3 ಪ್ರಮುಖ ರಾಜಕೀಯ ಪಕ್ಷಗಳಿವೆ: APK
ಜಸ್ಟಿಸ್ ಅಂಡ್ ಡೆವಲಪ್ಮೆಂಟ್ ಪಾರ್ಟಿ, ಇದು ಈಗಿನ ಎಡೋಗಾರ್ನ್ ಪಕ್ಷ. CHP ರಿಪಬ್ಲಿಕ್ ಪೀಪಲ್ ಪಾರ್ಟಿ, ಇದು ಮುಖ್ಯ ವಿರೋಧ ಪಕ್ಷವಾಗಿದೆ. HDP ಇದು ಕುಡಿಸ್ ಪಕ್ಷ, ಇದು ಜನರ ಬೆಂಬಲವಾಗಿದೆ. ಟರ್ಕಿ ದೇಶದ ಸಂವಿಧಾನ ಬದಲಾವಣೆ 2017ರಲ್ಲಿ ಸಂವಿಧಾನ ಬದಲಾವಣೆ ಮಾಡಲಾಯಿತು. 2017ರಲ್ಲಿ ಜನಮತ ಸಂಗ್ರಹ ರೀಫ್ರೀಡಮ್ ಬದಲಾವಣೆ ಮಾಡಿದ್ದರು. ಇಲ್ಲಿ ಯಾವ ಬದಲಾವಣೆ ಮಾಡಿದ್ದರು ಅಂದರೆ ಪ್ರಧಾನಿ ಸ್ಥಾನ ರದ್ದು ಮಾಡಿ ರಾಷ್ಟ್ರಪತಿಗೆ ಹೆಚ್ಚು ಅಧಿಕಾರ ನೀಡಿದ್ದರು. ಇದರಿಂದ ಟರ್ಕಿ ಪಾರ್ಲಿಮೆಂಟರಿ ಸಿಸ್ಟಮ್ ತಂದಿತು. ಇದರಿಂದ ಪ್ರೆಸಿಡೆನ್ಷಿಯಲ್ ಸಿಸ್ಟಮ್ಗೆ ಬದಲಾವಣೆ ಮಾಡಿದ್ದರು. ಟರ್ಕಿ ದೇಶದ ಚುನಾವಣೆ ನೀತಿ, ಜನರು ನೇರವಾಗಿ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುತ್ತಾರೆ. ಅವರು 5 ವರ್ಷಗಳ ಕಾಲ ಆಡಳಿತ ನೋಡಿಕೊಳ್ಳುತ್ತಾರೆ. ಟರ್ಕಿ ಒಂದು ಪ್ರೆಸಿಡೆನ್ಷಿಯಲ್ ಶಕ್ತಿಶಾಲಿ ನಾಯಕರನ್ನು ಹೊಂದಿರುವ ರಾಜಕೀಯ ದೇಶ. ಅಲ್ಲಿ ಅಧಿಕಾರ ಕೇಂದ್ರೀಕರಣ ಮತ್ತು ಮೀಡಿಯಾ ನಿಯಂತ್ರಣದಲ್ಲಿದೆ. ಟರ್ಕಿ ದೇಶದ ಆರ್ಥಿಕತೆ. ಟರ್ಕಿ ಒಂದು ಮಿಶ್ರ ಆರ್ಥಿಕತೆ ವ್ಯವಸ್ಥೆಯನ್ನು ಒಳಗೊಂಡಿದೆ. ಜಗತ್ತಿನ ಟಾಪ್ 20 ಆರ್ಥಿಕತೆ ದೇಶಗಳಲ್ಲಿ ಇದು ಕೂಡ ಒಂದು. ಟರ್ಕಿಯ GDP 900 ಬಿಲಿಯನ್ನಿಂದ 1 ಟ್ರಿಲಿಯನ್ ವರೆಗೆ ಇಲ್ಲಿ ಪ್ರಸ್ತುತ GDP ಇದೆ. ಟರ್ಕಿಯ ಆರ್ಥಿಕ ಕ್ಷೇತ್ರಗಳು. ಕೈಗಾರಿಕೆ. ಟರ್ಕಿ ದೊಡ್ಡ ಮಟ್ಟದ ಉತ್ಪಾದನಾ ದೇಶವಾಗಿದೆ. ಟರ್ಕಿಯ ಮುಖ್ಯ ಉತ್ಪನ್ನಗಳು ಕಾರು ತಯಾರಿಕೆ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಬಟ್ಟೆ ತಯಾರಿಕೆಯಲ್ಲಿ ಟರ್ಕಿಯು ಮುಂದಿದೆ. ಇವುಗಳನ್ನು ಯುರೋಪ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರಫ್ತು ಮಾಡುತ್ತದೆ. ಟರ್ಕಿ ದೇಶವು ಕೃಷಿಗೆ ಕೂಡ ಹೆಚ್ಚಿನ ಆದ್ಯತೆ ನೀಡುತ್ತದೆ. ಟರ್ಕಿಯ ಮುಖ್ಯ ಬೆಳೆಗಳು ಗೋಧಿ ಮತ್ತು ಡ್ರೈ ಫ್ರೂಟ್ಸ್ಗಳು, ತರಕಾರಿಗಳು. ವಿಶ್ವದ ಪ್ರಮುಖ ಹೆಝಲ್ನಟ್ ಕೂಡ ಟರ್ಕಿಯಲ್ಲೇ ಉತ್ಪಾದನೆಯಾಗುತ್ತದೆ. ಟರ್ಕಿಯ ಮತ್ತೊಂದು ಆದಾಯ ಮೂಲ ಅದು ಪ್ರವಾಸೋದ್ಯಮವಾಗಿದೆ. ಟರ್ಕಿಯ ಬಹುಮುಖ್ಯ ಆದಾಯ ಪ್ರವಾಸೋದ್ಯಮವಾಗಿದೆ. ಟರ್ಕಿ ಒಂದು ಟಾಪ್ ಟೂರಿಸ್ಟ್ ದೇಶ. ಪ್ರತಿ ವರ್ಷ 40ರಿಂದ 50 ಮಿಲಿಯನ್ ಪ್ರವಾಸಿಗರು ಟರ್ಕಿ ದೇಶಕ್ಕೆ ಭೇಟಿ ನೀಡುತ್ತಾರೆ. ಟರ್ಕಿಯ ಪ್ರಮುಖ ನಗರಗಳು ಅಂಟಾಲ್ಸಾ, ಕಪಾಡೋಷಿಯಾ, ಇಸ್ತಾನ್ಬುಲ್ ಟರ್ಕಿಯ ಪ್ರಮುಖ ಪ್ರವಾಸಿ ತಾಣಗಳಾಗಿವೆ. ಟರ್ಕಿ ಆರ್ಥಿಕತೆ ದೊಡ್ಡದು ಮತ್ತು ಬಲವಾದದ್ದು, ಆದರೆ ಈಗಿನ ದುಬಾರಿ ವೆಚ್ಚ ಪ್ರವಾಸಿಗರಿಗೆ ಸಮಸ್ಯೆಯಾಗಿದೆ. ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗೆ ಟರ್ಕಿ ಮುಖ್ಯ ಆದ್ಯತೆ ನೀಡುತ್ತದೆ. ಟರ್ಕಿಯ ಸಮಾಜ ಮತ್ತು ಮಹಿಳೆಯರ ಸ್ವಾತಂತ್ರ್ಯ. ಟರ್ಕಿಯ ನಗರಗಳಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಸ್ವಾತಂತ್ರ್ಯ ಇದೆ. ಟರ್ಕಿ ಒಂದು ವಿಶೇಷ ದೇಶ. ಇಲ್ಲಿ ಪಾಶ್ಚಾತ್ಯ ಮತ್ತು ಇಸ್ಲಾಮಿಕ್ ಸಂಸ್ಕೃತಿ ಎರಡೂ ಮಿಶ್ರವಾಗಿದೆ. ಆದ್ದರಿಂದ ಮಹಿಳೆಯರ ಜೀವನದಲ್ಲಿ ಕೆಲವೊಂದು ಕಡೆ ಹೆಚ್ಚು ಸ್ವಾತಂತ್ರ್ಯ, ಕೆಲವೊಂದು ಕಡೆ ಸಂಪ್ರದಾಯದ ನಿಯಮಗಳಿವೆ. ಒಟ್ಟಾರೆ ಟರ್ಕಿಯಲ್ಲಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಇದೆ, ಆದರೆ ಎಲ್ಲ ಕಡೆ ಸಮಾನವಾಗಿಲ್ಲ. ಮಹಿಳೆಯರ ಡ್ರೆಸ್. ನಗರಗಳಲ್ಲಿ ಜೀನ್ಸ್, ಟಾಪ್, ವೆಸ್ಟರ್ನ್ ಡ್ರೆಸ್ ಯಾವುದಾದರೂ ಧರಿಸಬಹುದು, ಯಾವುದೇ ನಿರ್ಬಂಧವಿಲ್ಲ. ಇಸ್ತಾನ್ಬುಲ್, ಅಂಕಾರನಲ್ಲಿ ಪಾಶ್ಚಾತ್ಯ ಶೈಲಿ ಸಾಮಾನ್ಯ ಹಿಜಾಬ್ ಕೆಲವರು ಧರಿಸುತ್ತಾರೆ, ಇನ್ನು ಕೆಲವರು ಧರಿಸುವುದಿಲ್ಲ. ಇದು ವೈಯಕ್ತಿಕ ಆಯ್ಕೆ. ಗ್ರಾಮೀಣ ಪ್ರದೇಶದಲ್ಲಿ ಸಂಪ್ರದಾಯ ಉಡುಪುಗಳನ್ನು ಧರಿಸುತ್ತಾರೆ. ಹಿಜಾಬ್ ಅಥವಾ ಮುಸುಕು ಹೆಚ್ಚು ಕಾಣುತ್ತದೆ, ಆದರೆ ಸರ್ಕಾರದಿಂದ ಕಡ್ಡಾಯ ಡ್ರೆಸ್ ಕೋಡ್ ಇಲ್ಲ. ಇರಾನ್ ಹಾಗೆ ಇಲ್ಲಿ ಇಲ್ಲ. ಕಾನೂನು ಪ್ರಕಾರ ಮಹಿಳೆಯರ ಸ್ವಾತಂತ್ರ್ಯ. ಟರ್ಕಿ ಒಂದು ಸೆಕ್ಯುಲರ್ ದೇಶ. ಧರ್ಮ ಮತ್ತು ಸರ್ಕಾರ ಬೇರೆ. ಮಹಿಳೆಯರಿಗೆ ಶಿಕ್ಷಣ ಹಕ್ಕು, ಕೆಲಸ ಮಾಡುವ ಹಕ್ಕು, ಮತದಾನದ ಹಕ್ಕು. 1934ರಿಂದಲೇ ಕಾನೂನಲ್ಲಿ ಪುರುಷರು ಸಮಾನ ಹಕ್ಕುಗಳನ್ನು ಟರ್ಕಿ ದೇಶವು ಮಹಿಳೆಯರಿಗೆ ನೀಡಿದೆ. ಮಾಧ್ಯಮ ಮತ್ತು ಸಮಾಜದ ಪ್ರಭಾವ. ಟರ್ಕಿ ಸಿನಿಮಾಗಳು ಮತ್ತು ಸೀರಿಯಲ್ನಲ್ಲಿ ಮಹಿಳೆಯರನ್ನು ಸ್ಟ್ರಾಂಗ್ ಆಗಿ ತೋರಿಸುತ್ತದೆ, ಆದರೆ ಕೆಲವೊಂದು ಸಂಪ್ರದಾಯದ ಮಹಿಳೆಯರು ಸ್ಟ್ರಾಂಗ್ ಆಗಿ ಇರುತ್ತಾರೆ.
ಸೋಷಿಯಲ್ ಮೀಡಿಯಾ. ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಟರ್ಕಿ ಮಹಿಳೆಯರಿಗೆ ಸ್ವಾತಂತ್ರ್ಯ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇರಾನ್ ದೇಶಕ್ಕೆ ಹೋಲಿಸಿದರೆ ಟರ್ಕಿಯಲ್ಲಿ ಹೆಚ್ಚು ಸ್ವಾತಂತ್ರ್ಯವಿದೆ. ಹಿಜಾಬ್ ಕಡ್ಡಾಯವಿಲ್ಲ. ಯುರೋಪ್ ಜೊತೆ ಹೋಲಿಸಿದರೆ ಸ್ವಾತಂತ್ರ್ಯ ಇದೆ, ಆದರೆ ಸಂಪೂರ್ಣ ಸಮಾನತೆ ಇಲ್ಲ. ಟರ್ಕಿ ದೇಶದ ಮಹತ್ವ ಮತ್ತು ಪ್ರಮುಖ. ಟರ್ಕಿ ಚಹಾ ಪ್ರಿಯ ದೇಶವಾಗಿದೆ. ಟರ್ಕಿಯ ವಿಶೇಷತೆಗಳು. ಟರ್ಕಿ ಚಹಾ ಪ್ರಿಯವಾಗಿದೆ. ಟರ್ಕಿ ದೇಶದಲ್ಲಿ 90% ಜನರು ಚಹಾ ಪ್ರಿಯ ದೇಶವಾಗಿದೆ ಹಾಗೂ ಕ್ರಿಶ್ಚಿಯನ್ ಧರ್ಮದ ಸಾಂಟಾ ಕ್ಲಾಸ್ ಕೂಡ ಇಲ್ಲೇ ಹುಟ್ಟಿದ್ದು ಎನ್ನಲಾಗುತ್ತದೆ. ವಿಶ್ವದ ಹಳೆಯ ನಗರಗಳನ್ನು ಟರ್ಕಿಯಲ್ಲಿ ಕಾಣಬಹುದು. ಟರ್ಕಿ ಇತಿಹಾಸ, ಶಕ್ತಿ ಮತ್ತು ಸಂಸ್ಕೃತಿಯ ಸಂಕೇತವಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮ 5 ಸ್ಟಾರ್ ಕನ್ನಡ.